ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರವಿ ಅಂಬಿಗೇರ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಏನು ಹೇಳಕ್ಕೆ ಹೊಂಟೀನಿ ಅಂದ್ರೆ ಬೆಂಗಳೂರು ಹೆಂಗೈತಪ್ಪ, ಬೆಂಗಳೂರು ಜೀವನ ಹೆಂಗೈತೆ ಅಂತ ಎಲ್ಲರೂ ಕೇಳ್ತಿರ್ತಾರೆ. ಸೊ ಇವತ್ತು ನಾನು ಹೇಳಕ್ಕೆ ಹೊಂಟೀನಿ ಬೆಂಗಳೂರು ಜೀವನ ಹೆಂಗೆ ಐತಿ ಅಂತ. ಸೊ ಬೆಂಗಳೂರು ಬರೋದು ಎಲ್ಲರಿಗೂ ಒಂದು ಆಸೆ, ಲೈಫ್ದಾಗ ಒಂದು ಸಾರಿ ಯಾರು ಬೆಂಗಳೂರು ಹೋಗಿ ಬರಬೇಕು, ಇಲ್ಲ ಬೆಂಗಳೂರೊಳಗೆ ಇರಬೇಕು ಅನ್ನೋದು ಏನೇನೋ ಆಸೆ. ಬಟ್ ಬೆಂಗಳೂರಿಗೆ ಬಂದ್ರೆ ಚಡ್ಡಿ ಹರಿದಂದ್ರೆ ಗ್ಯಾರಂಟಿ ಹೇಳ್ತೀನಿ ಕೇಳ್ರಿ. ಅಷ್ಟು ಸುಲಭ ಅಲ್ಲ. ಬೆಂಗಳೂರಿಗೆ ಬಂದು ಒಂದು 4 ದಿನ ಇದ್ದು ಹೋಗ್ಬೋದು, ದ್ಯಾಟ್ಸ್ ಅ ಕಾಮನ್. ಎಲ್ಲರೂ ಬರ್ತಾರೆ ಹೋಗ್ತಾರೆ, ಅದಾಯಿತು. ಬೆಂಗಳೂರಿಗೆ ಬಂದು ಇಲ್ಲೇ ಜೀವನ ನಡೆಸ್ತೀನಿ, ಇಲ್ಲೇ ಒಂದು 4-5 ವರ್ಷ ಇರ್ತೀನಿ ಅನ್ನೋದು ಸಿಕ್ಕಾಪಟ್ಟೆ ಕಠಿಣ. ಬಿಕಾಸ್ ಇಲ್ಲಿ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ರೆಂಟು, ಯಪ್ಪ ಸಿಕ್ಕಾಪಟ್ಟೆ ಪೇ ಮಾಡಬೇಕಾಗತ್ತೆ. ಯು ಕಾಂಟ್ ಪೇ ದ್ಯಾಟ್ ಮಚ್ ಮನಿ ಆ್ಯಂಡ್ ಯು ಕಾಂಟ್ ಸ್ಟೇ ಹಿಯರ್ ಇಫ್ ಯು ಆರ್ ಪುವರ್ ಪೀಪಲ್. ಸೊ ಆಗಲ್ಲ. ಏನಾದರೂ ನಿಮ್ಮದು ಊರಲ್ಲಿ ಒಂದು 50 ಎಕರೆ ಹೊಲ ಇತ್ತು, ಸೊ ವಿ ಕ್ಯಾನ್ ಎಂಜಾಯ್ ಬೆಂಗಳೂರು ಲೈಫ್ ಸ್ಟೈಲ್ ಹಿಯರ್. ಯಾಕಂದರೆ ನಿಮ್ಗೆ ಪೇ ಮಾಡುವಂಥ ಎಬಿಲಿಟಿ ನಿಮ್ಮ ಕಡೆ ಇರುತ್ತೆ, ಸೊ ಯು ಕ್ಯಾನ್ ಪೇ. ಬಟ್ ಪುವರ್ ಪೀಪಲ್ ಆಗಿ 1 ಎಕರೆ ನನ್ನ ಹೊಲ ಐತೆ, ಸೊ ನನಗೆ ಇಷ್ಟು ದಿನ ಹೊಲದಲ್ಲಿ ದುಡ್ದು ಬೇಜಾರಾಗೈತೆ, ಇನ್ನು ಬೆಂಗಳೂರಲ್ಲಿ ಬಂದು ಎಂಜಾಯ್ ಮಾಡ್ತೀನಿ ಅಂದರೆ ಅಲ್ಲಿ ದುಡ್ದಿರೋ ಹಣ ಇಲ್ಲಿ ಒಂದು ದಿನಕ್ಕೂ ಸಾಲಲ್ಲ ಅನಿಸುತ್ತೆ. ಬೆಂಗಳೂರು ಲೈಫು ತುಂಬ ಕಠಿಣ. ಹಾಗಂತ ಏನು ಬಡವ್ರೇನು ಬದುಕೋಕ್ಕಾಗಲ್ಲ ಅಂತಲ್ಲ, ಬದುಕ್ಬೋದು. ಬಟ್ ಇಲ್ಲಿ ಲೈಫ್ ಸ್ಟೈಲ್ನ ಅವ್ರು ಎಂಜಾಯ್ ಮಾಡೋಕ್ಕಾಗಲ್ಲ. ಆಲ್ವೇಸ್ ದೇ ಆರ್ ಪೂವರ್ ಇನ್ ಬ್ಯಾಂಗ್ಳೂರ್. ಸೊ ನೀವು ಬೆಂಗಳೂರಿಗೆ ಬರಬೇಕಂದ್ರೆ ಬೆಂಗಳೂರು ಬಂದು ದುಡಿದು ಶ್ರೀಮಂತರಾಗಿದ್ದವ್ರು ಜಗ್ಗ ಜನ ಇದ್ದಾರೆ. ಸೋ ಮೆನಿ ಪೀಪಲ್ಸ್ ಆಗ್ತೇವೆ. ಹಾಗೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಆಸ್ತಿ ಇಟ್ಕೊಂಬಂದವರು, ಖಾಲಿ ಕೈಯಲ್ಲಿ ಹೋಗಿದ್ದವರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬೆಂಗಳೂರಲ್ಲಿ ಹೆಂಗಿರ್ತೀರ, ಯಾವ ಥರ ಲೈಫ್ ಸ್ಟೈಲ್ ಮಾಡ್ತೀರಾ, ಏನು ಇನೋವೇಷನ್ ಮಾಡ್ತೀರಾ, ಯಾವ ಥರ ನಿಮ್ಮ ಲೈಫ್ ಸ್ಟೈಲ್ನ ಬಿಸ್ನೆಸ್ನ ಗ್ರೋ ಮಾಡ್ತೀರಾ ಅನ್ನೋದ ಮೇಲೆ. ಸೊ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು. ಬಿಫೋರ್ ಕಮ್ಮಿಂಗ್ ಬ್ಯಾಂಗ್ಳೂರ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ಸೊ ಬಾಯ್.